study the use of capital letters in English language. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಇಂಗ್ಲೀಷ್ ಭಾಷೆಯಲ್ಲಿ ಕ್ಯಾಪಿಟಲ್ ಲೆಟರ್ಸನ್ನು ಯಾವ ರೀತಿ ಉಪಯೋಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಕಲಿಯೋಣಂತ. ಸೊ ಹಿಯರ್ ದೇರ್ ಆರ್ ಸಮ್ ರೂಲ್ಸ್ ರಿಗಾರ್ಡಿಂಗ್ ದ ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್. ಇಲ್ಲಿ ಕೆಲವಷ್ಟು ರೂಲ್ಸ್ ಅದಾವು ಕ್ಯಾಪಿಟಲ್ ಲೆಟರ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದು. ಹಾಗಾದ್ರೆ ರೂಲ್ಸ್ಗಳನ್ನು ನೋಡೋಣ ನಾವು. The first rule says that at the beginning of every sentence, so whenever we are writing a sentence, in that sentence the starting letter, the beginning letters should be in capital. ನೋಡ್ರಿ, ಯಾವುದೇ ಒಂದು ಸೆಂಟೆನ್ಸ್ ವಾಕ್ಯವನ್ನು ಬರಿಬೇಕಾದ್ರೆ ಅದರ ಮೊದಲನೇ ಅಕ್ಷರ ಯಾವ ಒಂದು ಇದ್ರೊಳಗಿರ್ಬೇಕು, ಕ್ಯಾಪಿಟಲ್ ಆಗಿರಬೇಕು. First letter of the first word of each line in the poem. So the second rule is whenever you are writing a poem, at that time you have to write the first letter of the first line in capital. ಒಂದು ಸ್ಟಾಂಜಾದೊಳಗೆ ಅದು ಎಷ್ಟೇ ಲೈನ್ಸ್ ಬರಲಿ ಆ ಲೈನ್ದು ಮೊದಲನೇ ಅಕ್ಷರ ಕ್ಯಾಪಿಟಲ್ದೊಳಗೆ ಬರೀಬೇಕು. ನೆಕ್ಸ್ಟ್ ಫಸ್ಟ್ ಲೆಟರ್ ಆಫ್ ಡೇಸ್ ಆಫ್ ವೀಕ್, ಫೆಸ್ಟಿವಲ್ಸ್ ಆ್ಯಂಡ್ ನೇಮ್ಸ್ ಆಫ್ ಮಂತ್. ಸೊ ಹಿಯರ್ the third one, the first letter of proper noun. So whenever we are writing a proper noun, we have to use capital letter. Proper noun ಅನ್ನು ನಾವು ಬರಿಬೇಕಾದ್ರೆ ಕ್ಯಾಪಿಟಲ್ ಲೆಟರ್ನೇ ಯೂಸ್ ಮಾಡಬೇಕು. ಫಸ್ಟ್ ಲೆಟರ್ ಆಫ್ ಡೇಸ್ ಆಫ್ ವೀಕ್, ಫೆಸ್ಟಿವಲ್ಸ್ ಆ್ಯಂಡ್ ನೇಮ್ಸ್ ಆಫ್ ಮಂತ್. ಯಾವುದೇ ಒಂದು ತಿಂಗಳದ ಹೆಸರು ಬರೀಲಿ ಅಥವಾ ವಾರದ ಹೆಸರು ಬರೀಲಿ ಅಥವಾ ಯಾವುದೇ ಒಂದು ಫೆಸ್ಟಿವಲ್ ತ್ಯೋಹಾರ ಅಂತ ಏನು ಹೇಳ್ತೀವಲ್ಲ ಅದ್ರದ್ದು ಹೆಸರು ಬರೆದ್ರೂ ಸಹಿತ ನಾವು ಕ್ಯಾಪಿಟಲ್ ಲೆಟರನ್ನು ಯೂಸ್ ಮಾಡಬೇಕು. ಫಸ್ಟ್ ಲೆಟರ್ ಆಫ್ ನೇಮ್ಸ್ ಆಫ್ ರಿವರ್ಸ್ ಆ್ಯಂಡ್ ಮೌಂಟೇನ್ಸ್. ಯಾವುದೇ ಒಂದು ರಿವರ್ ಅಥವಾ ಮೌಂಟೇನಿನ ಹೆಸರು ಬರೀಬೇಕಾದ್ರೆ ಅದ್ರ ಫಸ್ಟ್ ಲೆಟರ್ ಕ್ಯಾಪಿಟಲೇ ಆಗಿರಬೇಕು. ಫಸ್ಟ್ ಲೆಟರ್ ಆಫ್ ಸೀಸ್ ಆ್ಯಂಡ್ ಓಷಿಯನ್ಸ್. the names of seas and oceans, in that the first letter should be in capital. ಯಾವುದೇ ಸರೋವರ ಸಮುದ್ರದ ಹೆಸರನ್ನು ಬರಿಬೇಕಾದ್ರೆ ಅದ್ರ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರಬೇಕು. ಲೆಟರ್ I, O when used alone as words. So letter I and O when they are used alone as a word, we have to use letters of abbreviations. ಯಾವುದೇ ಒಂದು ಶಾರ್ಟ್ ಫಾರ್ಮ್ ಅಂತ ಏನು ಬರೀತೀವಲ್ಲ ಅಬ್ರಿವೇಷನ್ಸ್ ಅಂತೀವಿ, ಅದಕ್ಕೆ ಆ ಅಬ್ರಿವೇಷನ್ಸ್ ಬರಿಬೇಕಾದ್ರೆ ಅದ್ರ ಲೆಟರ್ಸ್ ನಾವು ಕ್ಯಾಪಿಟಲ್ ಒಳಗೆ ಬರಿಬೇಕು. ಫಸ್ಟ್ ಲೆಟರ್ ಆಫ್ ಗಾಡ್ ಆ್ಯಂಡ್ ಗಾಡೆಸಸ್. ಸೊ ದ ನೇಮ್ಸ್ ಆಫ್ ಗಾಡ್ ಆ್ಯಂಡ್ ಗಾಡೆಸಸ್, ದ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಯಾವುದೇ ದೇವತೆ ಅಥವಾ ದೇವರ ಹೆಸರು ಬರಿಬೇಕಾದ್ರೆ ಅದ್ರ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರಬೇಕು. ದ ಫಸ್ಟ್ ಲೆಟರ್ಸ್ ಆಫ್ ಟೈಟಲ್ಸ್. whatever a title given to a person, so that title should be written in capital. ಅದ್ರ ಟೈಟಲ್ ಯಾವುದೇ ಒಂದು ಟೈಟಲ್ ಯಾರಿಗಾದ್ರೂ ಕೊಟ್ವಿ ಅಂತಂದರೆ ಅದ್ರ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರಬೇಕು. ಹಾಗಾದ್ರೆ ಮೊದಲು ಲೆಟರ್ಸ್ ಬಗ್ಗೆ ನಾವು ಕಲಿಯೋಣಂತ. ಲೆಟ್ ಅಸ್ ನೋ ಅಬೌಟ್ ದ ಇಂಗ್ಲೀಷ್ ಲೆಟರ್ಸ್. ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಇಂಗ್ಲೀಷ್? ಎಸ್, ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಲೆಟ್ ಅಸ್ ಸಿ. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. ಸೊ ದೀಸ್ ಆರ್ ದ ಲೆಟರ್ಸ್ ಆಫ್ ಇಂಗ್ಲೀಷ್. ಇವೆಲ್ಲ ಇಂಗ್ಲೀಷ್ ಒಳಗೆ ಬರುವಂಥ ಲೆಟರ್ಸ್. ಇದ್ರೊಳಗೆ ಎರಡು ಪ್ರಕಾರಗಳದಾವು. ಸೊ ಹಿಯರ್ ದೇರ್ ಆರ್ ಓವೆಲ್ಸ್ ಆ್ಯಂಡ್ ಕಾನ್ಸೊನೆಂಟ್ಸ್. ಸೊ ಹೌ ಮೆನಿ ಓವೆಲ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಎಸ್, ದೇರ್ ಆರ್ 5 ಓವೆಲ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸಿ ಓವೆಲ್ಸ್. ಓಕೆ, ಓವೆಲ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಓವೆಲ್ಸ್ ಮೀನ್ಸ್ ಇನ್ ಕನ್ನಡ ಸ್ವರಗಳು. ಇಂಗ್ಲೀಷ್ ಲ್ಯಾಂಗ್ವೇಜ್ದೊಳಗೆ ಸ್ವರಗಳು ಎಷ್ಟಿದ್ದಾವೆ? 5 ಸ್ವರಗಳು ಇದ್ದಾವೆ. ಅವು ಯಾವುವು ಅಂತಂದ್ರೆ ಎ, ಇ, ಐ, ಓ ಆ್ಯಂಡ್ ಯು. ಎ, ಇ, ಐ, ಓ, ಯು. ಸೊ ಈ ಎ, ಇ, ಐ, ಓ, ಯು ಏನು ಇದಾವಲ್ಲ, ಸೊ ಇವಕ್ಕೆ ನಾವು ಓವೆಲ್ಸ್ ಅಂಥೇಳಿ ಕರಿತೀವಿ, ಸ್ವರಗಳು ಅಂಥೇಳಿ ಕರಿತೀವಿ. ಇನ್ನು ಉಳಿದಿರುವಂಥ ಎಲ್ಲ ವರ್ಡ್ಸ್ ಲೆಟರ್ಸ್ಗಳೇನದಾವಲ್ಲ ಈ ಲೆಟರ್ಸನ್ನು ಕಾನ್ಸನೆಂಟ್ ಅಂಥೇಳಿ ಕರಿತೀವಿ, ಅವಕ್ಕೆ ವ್ಯಂಜನಗಳು ಅಂಥೇಳಿ ಕರಿತೀವಿ.
So let us see what are the consonants. B, C, D, F, G, H, J, next K, L, M, N, P, Q, R, S, T, V, W, X, then Y and Z. So here these are the consonants. ವ್ಯಂಜನಗಳು ಇಂಗ್ಲಿಷ್ ಲ್ಯಾಂಗ್ವೇಜ್ ಒಳಗೆ ವ್ಯಂಜನಗಳು. ಸೊ ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇವೆಲ್ಲ ಏನದವು ವ್ಯಂಜನಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಕಾನ್ಸನೆಂಟ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಯು ಗಾಟ್ ಐಡಿಯಾ ಅಬೌಟ್ ವೊವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್. Now whatever the letters I have written here, these are small letters. ಇಲ್ಲಿ ಏನೇ ನಾನು ಲೆಟರ್ಸ್ ಬರ್ದಿದ್ದೀನಲ್ಲ ಅಲ್ಫಾಬೆಟ್ ಅವು ಎಲ್ಲ ಏನದವು ಸ್ಮಾಲ್ ಲೆಟರ್ಸ್ ಅಂತ ಹೇಳ್ತೀವಿ ನಾವು. ಕ್ಯಾಪಿಟಲ್ ಲೆಟರ್ಸ್ ನೋಡ್ರಿ, ಕ್ಯಾಪಿಟಲ್ ಲೆಟರ್ಸ್ So here these are small letters and these are capital letters. Small alphabet and capital alphabet. ಇಲ್ಲಿ ಇವು ಏನು ಅಕ್ಷರದ ಲೆಟರ್ಸ್ಗಳದಾವಲ್ಲ ಈ ಎಲ್ಲ ಲೆಟರ್ಸ್ಗಳು ಏನದಾವು ಸ್ಮಾಲ್ ಲೆಟರ್ಸ್ ಅದಾವು. ಇನ್ನು ಇಲ್ಲಿ ಕೆಳಗೆ ಬರ್ತಿರುವಂಥ ಈ ಎಲ್ಲ ಲೆಟರ್ಸ್ಗೆ ನಾವೇನಂತೀವಿ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಗೆ ಮೇನ್ ಏನು ಗೊತ್ತಾಗಬೇಕೀಗ ಈ ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಹೇಗೆ ಮಾಡಬೇಕು ಅದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣಂತ. ಸೊ ಇನ್ ಆರ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ದಟ್ ವೇರ್ ವಿ ಹ್ಯಾವ್ ಟು ಯೂಸ್ ದೀಸ್ ಕ್ಯಾಪಿಟಲ್ ಲೆಟರ್ಸ್. ಈ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಎಲ್ಲೆಲ್ಲಿ ಬರೀಬೇಕಪ್ಪ ಯೂಸ್ ಮಾಡಬೇಕು ಅಂತಂದು. See here, one example I will give you. So here what I have written, can you read? Yes, it is Babu is good boy. See how I have written. ನೋಡ್ರಿ ಬಾಬು ಈಸ್ ಗುಡ್ ಬಾಯ್ ಸೆಂಟೆನ್ಸ್ ನಂದು ಕರೆಕ್ಟ್ ಇದೆ ಹೌದಾ ರೀ. ಆದ್ರೆ ಬರವಣಿಗೆಯಲ್ಲಿ ಎಷ್ಟೊಂದು ತಪ್ಪುಗಳನ್ನು ಮಾಡಿದ್ದೀನಿ ನೋಡ್ರಿ. ನಾನು ಯಾವ ರೀತಿ ತಪ್ಪುಗಳನ್ನು ಮಾಡಿದ್ದೀನಿ ಇಲ್ಲಿ ನೋಡ್ರಿ. ಬಾಬುದ ಕ್ಯಾಪಿಟಲ್ ಹೆಸರು ನಾನು ಈ ರೀತಿ ಬರಿಬೇಕಾಗಿತ್ತು ಹೌದಾ. ನೆಕ್ಸ್ಟ್ ಅದ್ರ ನಂತರ ಸೆಂಟ್ರ್ ಒಳಗೆ ನಾವು ಯಾವಾಗೂ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬಾರ್ದು ಒಬ್ಬರ ಹೆಸರೊಳಗೆ. ನೆಕ್ಸ್ಟ್ ಈಸ್ ಅಲ್ಲಿ ಯಾವುದೂ ಫುಲ್ ಸ್ಟಾಪನ್ನು ಕೊಟ್ಟಿಲ್ಲ ಏನಿಲ್ಲ, ಅದಕ್ಕಾಗಿ ಆ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬಾರ್ದು ನಾನು. ಸೊ ಗುಡ್ ಜಿಯನ್ನು ಕ್ಯಾಪಿಟಲ್ ಯೂಸ್ ಮಾಡಬಾರ್ದು, ಡಿಯನ್ನು ಕ್ಯಾಪಿಟಲ್ ಯೂಸ್ ಮಾಡಬಾರ್ದು. ಸಿ ಬಾಬು ಈಸ್ ಅ ಗುಡ್ ಬಾಯ್, ಬಾಬು ಈಸ್ ಅ ಗುಡ್ ಬಾಯ್. ವಿಚ್ ಒನ್ ಈಸ್ ಕರೆಕ್ಟ್ ಹಿಯರ್? This one is correct and it is wrong method of writing. ಇದು ಕರೆಕ್ಟ್ ಮೆಥಡ್, ಇದು ರಾಂಗ್ ಮೆಥಡ್. ಬರ್ದಿದ್ದರೆ ನೀವೆಲ್ಲ ಕರೆಕ್ಟಾಗಿ ಬರ್ದಿರಿ ಹೌದಾ. ಇದೂ ಕರೆಕ್ಟ್ ಇದೆ, ಇದೂ ಕರೆಕ್ಟ್ ಇದೆ. ಆದರೆ ಬರವಣಿಗೆಯಲ್ಲಿ ಇದು ತಪ್ಪಾಗಿದೆ. ಲೆಟರ್ಸ್ ನೀವು ಕ್ಯಾಪಿಟಲ್ ಲೆಟರ್ಸ್ ಎಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಮೇನ್ ಇಂಪಾರ್ಟೆಂಟ್, ನೀವು ಅದನ್ನೇ ಕಲಿಬೇಕು. ಕೆಲವ್ರು ನಿಮ್ಮ ಹೆಸರು ಈ ರೀತಿ ಒಳಗೆ ಬರ್ದಿರ್ತೀರಿ, ಈ ಥರ ಬರ್ದಿರ್ತೀರಿ. ಸೊ ಇಟ್ ಈಸ್ ಅ ರಾಂಗ್ ಮೆಥಡ್ ಆಫ್ ರೈಟಿಂಗ್. ಸೊ ನಾವು ಲೆಟ್ ಅಸ್ ಸ್ಟಡಿ ಹೌ ವಿ ಹ್ಯಾವ್ ಟು ಯೂಸ್ ದ ಕ್ಯಾಪಿಟಲ್ ಲೆಟರ್ಸ್. Here the first rule says that at the beginning of every sentence, ಯಾವುದೇ ಒಂದು ಸೆಂಟೆನ್ಸ್ ವಾಕ್ಯದ ಮುಂದೆ ಸ್ಟಾರ್ಟಿಂಗ್ ಫಸ್ಟ್ ಲೆಟರ್ ಏನಿರಬೇಕು? ಕ್ಯಾಪಿಟಲ್ ಲೆಟರ್ ಇರಬೇಕು. ಸೊ ಫಸ್ಟ್ ರೂಲ್ ಅನ್ನು ನೋಡೋಣ. ಸೆಂಟೆನ್ಸ್ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್
Babu is a good boy. Next, Mohan is a leader. She is going to school. We are going to temple. Here we are going to temple. Next, have you done the work? See here, these are the sentence. Okay, Babu is a good boy, Mohan is a leader, she is going to school, we are going to temple, have you done the work. ಇವೆಲ್ಲ ಏನದಾವು ವಾಕ್ಯಗಳದಾವು. So here the first letter of a sentence should be capital. ಮೊದಲನೇ ಅಕ್ಷರ ಮೊದಲನೇ ಲೆಟರ್ ಯಾವುದೇ ಸೆಂಟೆನ್ಸ್ದು ಕ್ಯಾಪಿಟಲ್ ಆಗಿರ್ಬೇಕು. ಹಾಗಾಗಿ ನಮ್ದು ಎಲ್ಲ ಸೆಂಟೆನ್ಸ್ದೊಳಗೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿದೆ. ಸೆಂಟ್ರ್ ಎಲ್ಲಾದರೂ ನಾನು ಕ್ಯಾಪಿಟಲ್ ಲೆಟರನ್ನು ಯೂಸ್ ಮಾಡಿದ್ದೀನಿ ಇಲ್ಲ. ಸೊ ಹಾಗಾಗಿ ಫಸ್ಟ್ ರೂಲ್ ನಾವು ಸೆಂಟೆನ್ಸ್ದು ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಒಳಗೆ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ದೆನ್ ನಾವು ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ರೂಲ್. See here, okay, second rule is there. The first letter of first word of each line in a poem. ಒಂದು ಪದ್ಯದೊಳಗೆ ಮೊದಲನೇ ಅಕ್ಷರ ಮೊದಲನೇ ಪದ ಏನಿದೆ ಅದರದ್ದು ಮೊದಲನೇ ಲೆಟರ್ ಕ್ಯಾಪಿಟಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಟೇಕ್ ಡೌನ್ ದ ಪೋಯಮ್. Beauty is seen in the sunlight. The trees, the birds, corn growing, and people working. Or dancing for their harvest. So this is a stanza from a poem Beauty. Here beauty is a poem. Each letter, each word of a first word, each letter of a first word in the poem should be in capital. See here, beauty is seen, that is the first line. Beauty is the first word and I have written B capital. Next, in the sunlight. In the sunlight, so in is the first word and I have written I capital. The trees, the capital. Corn, C capital or O capital. ನೋಡ್ರಿ, ಈ ರೀತಿ ಒಂದು ಪದ್ಯದೊಳಗೆ ಮೊದಲನೇ ವರ್ಡ್ ಏನಿದೆಯಲ್ಲ ಅದ್ರದ್ದು ಮೊದಲನೇ ಲೆಟ್ರ್ ಪ್ರತಿಯೊಂದು ಸಾಲದೊಳಗೆ ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಆಗಿರಬೇಕು. ಬಟ್ ಸಮ್ ವಿಲ್ ರೈಟ್, ಸಮ್ ಪೋಯಟ್ಸ್ ದೇ ರೈಟ್ ಇನ್ ಸ್ಮಾಲ್ ಲೆಟರ್ಸ್ ಓನ್ಲಿ. ಕೆಲವರು ಸ್ಮಾಲ್ ಲೆಟರ್ಸ್ನು ಯೂಸ್ ಮಾಡ್ತಾರೆ, ಆದರೆ ಮೇನಾಗಿ ನಾವು ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡ್ತೀವಿ. ಒಂದು ಪದ್ಯದೊಳಗೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರುತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ರೂಲ್. ಓಕೆ, ದ ಥರ್ಡ್ ರೂಲ್. Let us see the third rule. Here the third rule says that the first letter of proper noun. Proper noun, in our last class we have learnt that so proper noun is a name of a person, place or a thing particularly ಉದ್ದೇಶಿತವಾಗಿ ಅವ್ರದ್ದೇ ಹೆಸರು ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಹೇಳಿರ್ತೀವಿ. ಅಂಥ ಪ್ರಾಪರ್ ನೌನ್ಸನ್ನು ನಾವು ಕ್ಯಾಪಿಟಲ್ದೊಳಗೆ ಬರೀಬೇಕು. ಎಕ್ಸಾಂಪಲ್ ನೋಡ್ರಿ, Taj Mahal is beautiful. He went to
Dharwad. He went to Dharwad. Delhi is India's capital. Okay, next. We are going to Birbal was a wise man in the court of Birbal was a wise man in the court of Akbar. So let us see. The third rule says that proper noun should be written in capital letters. Proper noun ಅನ್ನು ನಾವು capital letters ಒಳಗೆ ಯೂಸ್ ಮಾಡಬೇಕು. Taj Mahal is a proper noun and we have used T in capital. Taj Mahal is beautiful. He went to Dharwad. So he went to Dharwad. Dharwad is a proper noun. That's why we have written D capital. Delhi is India's capital. Delhi is India's capital. So Delhi is a proper noun. India is a proper noun. That's why Delhi and India, D and I, we have written capital letters. We are going to Bombay. Bombay is our proper noun. That's why we have written Bombay as B capital. Birbal was a wise man in the court of Akbar. Birbal ಅಕ್ಬರ್ ಕೋರ್ಟ್ನಲ್ಲಿ ವೈಸ್ ಮ್ಯಾನ್ ಆಗಿದ್ನು. ಬೀರ್ಬಲ್ ಮತ್ತು ಅಕ್ಬರ್ ಇಬ್ಬರು ಪ್ರಾಪರ್ ನೌನ್ ಆಗಿದ್ದಾರೆ. ಸೊ ಹಾಗಾಗಿ ಬಿ ಮತ್ತು ಎನ ಕ್ಯಾಪಿಟಲ್ದೊಳಗೆ ಬರೆದಿದ್ದೀವಿ. I hope you have understood this. Now let us move to the next rule. Okay, the fourth rule, what it says, let us see. The fourth rule. So the fourth rule says that the days of the week, names of month and festival should be written in capital. ವಾರಗಳು ಮತ್ತು ತಿಂಗಳುಗಳು ಆಮೇಲೆ ಫೆಸ್ಟಿವಲ್ಸ್ಗಳನ್ನು ನಾವು ಕ್ಯಾಪಿಟಲ್ ಲೆಟರ್ಸ್ ಒಳಗೆ ಬರಿಬೇಕು. ಎಕ್ಸಾಂಪಲ್ ನೋಡ್ರಿ. This Monday we are going to film or movie. See, this Monday we are going to film or movie. Sunday is a general holiday. Next, the festival of colors is Holi. Next, so see here the rule says that the names of week, names of month and festival names first letter should be in capital. Here this Monday we are going to film or movie. You may take this Friday also, Wednesday, whenever you want you may take. So the name of a week, the first letter should be in capital. Then Sunday is a general holiday, so name of a week Sunday, yes, is capital. The festival of colors is Holi. See, because the sentence first letter should be capital, that's why I have written the
And here Holi is a festival, that's why I have written H. You may take as Diwali capital, Ramzan R capital, okay, Bakrid B capital, Christmas C capital. Like this you have to write the capital letters of the festivals. We celebrate October 2nd as Gandhi Jayanti. So here name of a month October O is capital. ಇಲ್ಲಿ ಅಕ್ಟೋಬರ್ದು ಓ ಅನ್ನು ಕ್ಯಾಪಿಟಲ್ ಬರೆದಿದ್ದೀನಿ, ಯಾಕಂತಂದ್ರೆ ಯಾವುದೇ ತಿಂಗಳ ಯಾವುದೇ ವಾರ ಅಥವಾ ಯಾವುದೇ ಹಬ್ಬದ ಹೆಸರನ್ನು ನಾವು ಕ್ಯಾಪಿಟಲ್ದೊಳಗೆ ಬರಿಬೇಕಾಗಿದೆ. ಸೊ ಯು ಮೇ ಇವನ್ ರೈಟ್ ಆಸ್ ವಿ ಸೆಲೆಬ್ರೇಟ್ 26 January ಆಸ್ ರಿಪಬ್ಲಿಕ್ ಡೇ. ಸೊ ಯು ಮೇ ರೈಟ್ ಎನಿಥಿಂಗ್, ದ ನೇಮ್ ಆಫ್ ದ ಮಂತ್ ಶುಡ್ ಬಿ ಇನ್ capital. So I think you have got it. Now let us move to the next one. Okay, the next rule. What is the next rule? Fifth one. So the fifth rule, it says that first letter of names of rivers and mountains, whatever the name you write about rivers and mountains, it should be in capital. Example, let us see. The Ganga is a sacred river. Satish was drowned in Krishna river. Have you seen Himalayan mountains? Then Mount Everest is the highest mountain. So here the names of river and the names of mountains should be written in capital. ಯಾವುದೇ ಒಂದು ಮೌಂಟೇನ್ ಅಥವಾ ರಿವರಿನ ಹೆಸರು ಕ್ಯಾಪಿಟಲ್ ಲೆಟರ್ ಒಳಗೆ ಬರೀಬೇಕು. ಎಕ್ಸಾಂಪಲ್ ನೋಡ್ರಿ, ದ ಗಂಗಾ ಇಸ್ ಅ ಸೆಕ್ರೆಡ್ ರಿವರ್. So the starting letter of the sentence should be capital. That's why I have written the T capital. Then the name of a river is Ganga. G I have written in capital. Is a sacred river. Now let us move to the second one. Satish was drowned in Krishna river. Here Satish, it is proper noun, and again it is first letter of the sentence. That's why I have written S capital. Then drowned in the Krishna river. So drowned in the Krishna river. Next, have you seen Himalayan mountains? Himalayan mountains, H and M are capital I have written, because it is a name of a mountain, Himalayan mountain, Himalaya Parvata. Next, Mount Everest is the highest mountain. Mount Everest is the highest mountain. Mount Everest ನು ಸಹಿತ ನಾನು ಕ್ಯಾಪಿಟಲ್ದೊಳಗೆ ಬರೆದಿದ್ದೀನಿ, ಯಾಕಂದ್ರೆ ಅದು ಒಂದು ಮೌಂಟೇನ್ ಹೆಸರು ಆಗಿದೆ. ಈ ರೀತಿ ಲೈಕ್ ದಿಸ್ ವಿ ಹ್ಯಾವ್ ಟು ರೈಟ್ ದ ನೇಮ್ ಆಫ್ ರಿವರ್ಸ್ ಆ್ಯಂಡ್ ಮೌಂಟೇನ್ಸ್ ಇನ್ ಕ್ಯಾಪಿಟಲ್. ಈ ಥರ ಕ್ಯಾಪಿಟಲ್ ಆಗಿ ಲೆಟರ್ಸ್ಗಳನ್ನು ಬರೀಬೇಕು, ಯಾವುದೇ ಒಂದು ರಿವರ್ ಹೆಸರಿರಲಿ ಅಥವಾ ಮೌಂಟೇನ್ ಹೆಸರಿರಲಿ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ರೂಲ್. ವಾಟ್ ಇಟ್ ಸೇಸ್, ಲೆಟ್ ಅಸ್ ಸಿ. So here, sixth rule, the first letter of seas and oceans should be capital. ಯಾವುದೇ ಸಮುದ್ರ ಅಥವಾ ಸರೋವರದ ಹೆಸರನ್ನು ನಾವು ಕ್ಯಾಪಿಟಲ್ ಒಳಗೆ ಬರಿಬೇಕು. Let us see examples for these. Here are some examples. Let us see them. The fish met with an accident in the Black Sea. They crossed the Red Sea. And next, here the fishermen go deep into the Indian Ocean to catch fishes. Here see, Black Sea I have written capital, Red Sea I have written in capital, Indian Ocean in
capital. So these are the things we have to write in capital letters. ಇಲ್ಲಿ ನಮ್ಮ ರೂಲ್ ಹೇಳಿದಾಗೆ ನಾವು ಯಾವುದೇ ಸಿ ಅಥವಾ ಓಷನ್ ಹೆಸರನ್ನು ಬರಿಬೇಕಾದ್ರೆ ಕ್ಯಾಪಿಟಲ್ದೊಳಗೆ ಬರಿಬೇಕು. ದ ಶಿಪ್ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಇನ್ ದ ಬ್ಲ್ಯಾಕ್ ಸಿ. ದೇ ಕ್ರಾಸ್ ದ ರೆಡ್ ಸಿ. Fishermen go deep into the Indian Ocean to catch fishes. So like this our sixth rule is completed. Now let us move to the next rule. What our next rule says, let us see. Okay, the seventh rule, it says to us that letter I, O when used alone as words written in capital. ನೋಡ್ರಿ, ಲೆಟರ್ ಐ ಮತ್ತು ಓ ಸಿಂಗಲಿ ನಾವು ಅದನ್ನು ಯೂಸ್ ಮಾಡಬೇಕಾದ್ರೆ ಅದನ್ನು ನಾವು ಕ್ಯಾಪಿಟಲ್ದೊಳಗೆ ಬರಿಬೇಕು. ಎಕ್ಸಾಂಪಲ್ ಲೆಟ್ ಅಸ್ ಸಿ. ಎವ್ರಿ ಡೇ ಐ ವಾಕ್ half a mile. Next, oh God, be kind. So here, oh God, be kind to me. Oh God, be kind to me. Next, I am a great musician. I am writing a letter. See here, example I and O, whenever they are used as separate words, whole words, at that time we have to write them capital. Every day I walk half a mile. I is in between the sentence. ಸೆಂಟೆನ್ಸ್ ಮಧ್ಯದಲ್ಲಿ ಬಂದಿದೆ, ಮಧ್ಯದಲ್ಲಿ ನಾವು ಯಾವುದೋ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬಾರ್ದು. ಆದರೆ ಐ ಅಂತ ಬರೀಬೇಕಾದ್ರೆ ಐ ಕ್ಯಾಪಿಟಲ್ ಮಧ್ಯದಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಓ ಗಾಡ್ ಬಿ ಕೈಂಡ್ ಟು ಮೀ. ಓ ಈಸ್ ಕ್ಯಾಪಿಟಲ್. ಐ ಆಮ್ ಅ ಗ್ರೇಟ್ ಮ್ಯೂಸಿಷಿಯನ್. ಸೊ ಐ is capital. I am writing a letter. I is capital. I am going to market. I am going to temple. Always I should be capital. Don't write like this I in between. ಮಧ್ಯದಲ್ಲಿ ಐ ನಾನು ಅಂತೇನು ಯಾವಾಗ ಹೇಳ್ತಿರಲ್ಲ ಅವಾಗ ಈ ಸ್ಮಾಲ್ ಐ ಅಂಥೇಳಿ ಯೂಸ್ ಮಾಡಬಾರ್ದು. ನಾವು ಯಾವಾಗಲೂ ನಾವು ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡೋಣ ಬರ್ರಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ರೂಲ್. ವಾಟ್ ಇಟ್ ಸೇಸ್ ಟು ಅಸ್. So the next rule, letters of abbreviation. So here the letters of abbreviation should be written in capital. See here, example, Suresh has completed MA. Nagraj is an MLA. Sunita is an MP. Megha is completing B.Ed. See, these are the abbreviations. Abbreviations ಅಂತಂದ್ರೆ ಶಾರ್ಟ್ ಫಾರ್ಮ್ಸ್ ಅಂತ ಏನು ಹೇಳ್ತೀವಲ್ಲ ಆ ಶಾರ್ಟ್ ಫಾರ್ಮ್ಸಿಗೆ ನಾವು ಅಬ್ರಿವೇಷನ್ಸ್ ಅಂತ ಹೇಳ್ತೀವಿ. ಒಂದು ಸೆಂಟೆನ್ಸ್ ಒಳಗೆ ಆ ಅಬ್ರಿವೇಷನ್ಸನ್ನು ಬರಿಬೇಕಾದ್ರೆ ಆ ಅಬ್ರಿವೇಷನ್ಸ್ ಕ್ಯಾಪಿಟಲ್ ಲೆಟರ್ ಒಳಗೆ ಇರಬೇಕು. ಎಕ್ಸಾಂಪಲ್ ನೋಡಿರಿ, ಸುರೇಶ್ ಹ್ಯಾಸ್ ಕಂಪ್ಲೀಟೆಡ್ MA. ಸೊ MA ಈಸ್ ಅನ್ ಅಬ್ರಿವೇಷನ್ ಆಫ್ ಮಾಸ್ಟರ್ ಆಫ್ ಆರ್ಟ್ಸ್. ಆ MA ಅನ್ನು ಮಾಸ್ಟರ್ ಆಫ್ ಆರ್ಟ್ಸನ್ನು ನಾವು ಶಾರ್ಟಾಗಿ MA ಅಂತ ಹೇಳ್ತೀವಿ. ಹಾಗಾಗಿ M ಮತ್ತು A ಕ್ಯಾಪಿಟಲ್ದೊಳಗೆ ಬರಬೇಕು. ನಾಗರಾಜ್ ಈಸ್ ಆ್ಯನ್ MLA. ನಾಗರಾಜ್ ಈಸ್ ಅ ಮೆಂಬರ್ ಆಫ್
legislative assembly. So MLA should be written in capital letters. Next, Sunita is an MP. Sunita is a member of parliament. MP should be written in capital. Megha is completing B.Ed. So she is completing B.Ed, Bachelor of Education. B.Ed should be written in capital. Like this we have to use the abbreviation letters in capital. ಈ ಥರ ನಾವು abbreviation letters ಅನ್ನು ಕ್ಯಾಪಿಟಲ್ದೊಳಗೆ ಬರಿಬೇಕು. ಇನ್ನು ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ ನೋಡ್ರಿ. ಫಸ್ಟ್ ಲೆಟರ್ ಆಫ್ ಗಾಡ್ ಆ್ಯಂಡ್ ಗಾಡೆಸಸ್. ಲೆಟ್ ಅಸ್ ಸಿ ದಟ್. ಫಸ್ಟ್ ಲೆಟರ್ ಆಫ್ ಗಾಡ್ ಆ್ಯಂಡ್ ಗಾಡೆಸಸ್. The goddess of knowledge is Saraswati. Next, the goddess, so here the goddess Parvati is wife of Lord Shiva. Let us see the examples. Lord Shiva is a powerful god. Lord Krishna helped Arjuna. The goddess of knowledge is Saraswati. The goddess Parvati is wife of Lord Shiva. ನೋಡ್ರಿ, ಇಲ್ಲಿ ಯಾವುದೇ ದೇವರ ಅಥವಾ ದೇವತೆಗಳ ಹೆಸರು ಬರಿಬೇಕಾದ್ರೆ ಅದನ್ನು ಕ್ಯಾಪಿಟಲ್ದೊಳಗೆ ಬರಬೇಕು. ಲಾರ್ಡ್ ಶಿವ. ಸೊ ಶಿವ ಎಸ್ ಕ್ಯಾಪಿಟಲ್. ಲಾರ್ಡ್ ಕೃಷ್ಣ ಕೆ ಕ್ಯಾಪಿಟಲ್. Next, Arjuna, because it is a proper noun, I have written Arjuna capital. And one another thing is there, whenever you write God, you have to write that God's G capital. Next, so the starting of the sentence is there. Next, goddess. So as we write God capital, goddess we have to write capital, and Saraswati is the name of a goddess, so that's why I have written S capital. Then goddess Parvati P capital and Shiva S capital. ಈ ರೀತಿ ಯಾವುದೇ ದೇವತೆಗಳ ಹೆಸರನ್ನು ಬರಿಬೇಕಾದ್ರೆ ನಾವು ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಬೇಕು. ಶಿವ, ಕೃಷ್ಣ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಅಥವಾ ಮಾ ದುರ್ಗಾ, whatever it may be, the name of God and goddesses should be written in capital. Now let us move to the last rule of our use of capital letters. What is that? So last rule. The first letter of titles, whatever the titles, so we have to write the first letter of titles in capital. Example, Sir C.V. Raman was awarded International Lenin Prize. She was awarded Bharat Ratna. He was awarded Padma Shri. Gandhi ji is called as father of nation. Gandhi ji is called as father of nation. So like this,
Sir C.V. Raman was awarded International Lenin Prize. Sir is title given to C.V. Raman. ಸರ್ ಅನ್ನೋದು ಒಂದು ಟೈಟಲ್ ಸಿ ವಿ ರಾಮನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರ್ ಯಾವಾಗಲೂ ನಾವು ಎಸ್ ಕ್ಯಾಪಿಟಲ್ ಬರೀತೀವಿ. ನೆಕ್ಸ್ಟ್ ಇನಿಷಿಯಲ್ ಅಬ್ರಿವೇಷನ್ ಟೈಪ್ ಇನಿಷಿಯಲ್ ನಾವು ಸಿ ವಿ ಏನಿದೆ ಕ್ಯಾಪಿಟಲ್, ರಾಮನ್ ಪ್ರಾಪರ್ ನಾನ್ ಆರ್ ಕ್ಯಾಪಿಟಲ್. ನೆಕ್ಸ್ಟ್ ವಾಟ್ ಎವರ್ ದ ಅವಾರ್ಡ್ ಅಗೇನ್ ಇಟ್ ಈಸ್ ಕನ್ಸಿಡರ್ಡ್ ಇನ್ title only, Lenin Prize in capital LPI in capital. Next she was awarded Bharat Ratna. I have not given here name, any name, just to give you example. She was awarded Bharata Ratna. Bharat Ratna is a title award, so that's why we have written B and R in capital. Next he was awarded Padma Shri. Padma Shri P capital. Next Gandhiji is called as father of nation. Gandhiji proper noun and father of nation, so it is a title given to Gandhiji, that's why we have written this in capital letter. ಈ ರೀತಿ ಟೈಟಲ್ಸ್ ಅನ್ನು ಕೊಟ್ಟಾಗ ನಾವು ಕ್ಯಾಪಿಟಲ್ ಲೆಟರ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಭಾರತ್ ರತ್ನಗೆ ಬಿ ಮತ್ತು ಆರ್ ಕ್ಯಾಪಿಟಲ್ ಲೆಟರ್ ಬರೆದಿದ್ದೀವಿ. ಪದ್ಮಶ್ರೀದು ಪಿ ಅನ್ನು ಕ್ಯಾಪಿಟಲ್ ಆಗಿ ಬರೆದಿದ್ದೀವಿ. ಫಾದರ್ ಆಫ್ ನೇಷನ್ ಎಫ್ ಅನ್ನು ಕ್ಯಾಪಿಟಲ್ ಆಗಿ ಬರೆದಿದ್ದೀವಿ. ಯಾವುದೇ ಒಂದು ವ್ಯಕ್ತಿಯನ್ನು ಪ್ರಾಪರ್ ನೌನನ್ನು ಟೈಟಲನ್ನು ಕೊಡಿದಾಗ ಅದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ಸ್ ಅಂಥೇಳಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ರೂಲ್ಸ್ ಆಫ್ ದ ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್. ಲೆಟ್ ಅಸ್ ಸಿ ಒನ್ಸ್ ಅಗೇನ್. ಹಿಯರ್ at the beginning of every sentence we have to write capital letter. The first letter of first word of each line in poems, first words first letter, then letter of proper noun. The name proper noun, so it should be written in capital. Then days of week, festival and month should be written in capital. The first letter of river and mountains in capital. The first letter of seas and ocean in capital. Then whenever the letter I and O are considered as a whole word, lone word, then we have to use I and O as capital. Then letters of abbreviation, whenever we write abbreviation we have to use capital letters. And the next one is the name of god and goddesses should be written in capital letter. The first letter should be, and the first letter of title should be written in capital. ಸೊ ಈ ರೀತಿ ಈ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿ ನಾವು ಕ್ಯಾಪಿಟಲ್ಸ್ ಲೆಟರ್ಸನ್ನು ಯೂಸ್ ಮಾಡ್ತೀವಿ. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್.